ಉದ್ಯಮಿಗಳ ಕೈಗೆ ಪ್ರಪಂಚವೇ ಸಿಗ್ತಾ ಇದೆಯಾ ಅಂತ ಒಂದು ವಿಚಾರ. ರಾಜಕಾರಣ ಬೇರೆ, ಉದ್ಯಮ ಬೇರೆ, ಸಿರಿವಂತಿಕೆ ಎಲ್ಲ ಬೇರೆ ಇರುತ್ತಲ್ಲ. ಇಲ್ಲಿ ನೋಡಿ, ಒಂದು ಕಡೆ ಶಿಕ್ಷಣ ಇಲಾಖೆಯನ್ನು ಮುಚ್ತಾ ಇರತಕ್ಕಂತಹ ಟ್ರಂಪ್ ಅಮೆರಿಕದಲ್ಲಿ ಈಗ ತನ್ನ ಅತ್ಯಾಪ್ತ ಗೆಳೆಯ ಇದ್ದಾನಲ್ಲ ಎಲಾನ್ ಮಸ್ಕ್ನ ಸಂಸ್ಥೆ ಯಾವುದು ಅಂದರೆ ಟೆಸ್ಲಾ ಅಂತ. ಸಾಕಷ್ಟು ಕಾರುಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಸಂಸ್ಥೆ ಇದೆ ಇಲ್ಲಿ. ಅಂತಹ ಟೆಸ್ಲಾ ವಿರುದ್ಧವಾಗಿ ಯಾರಾದರೂ ಪ್ರತಿಭಟನೆ ಮಾಡಿದ್ರೆ 20 ವರ್ಷ ಜೈಲು ಅಂತ. ಆ ಸಂಸ್ಥೆಯಲ್ಲಿ ಬೇಕಾದಷ್ಟು ಕಾರ್ಮಿಕರ ಇಶ್ಯೂಗಳಿರಬಹುದು, ಕಾರ್ಮಿಕ ಹೋರಾಟಗಳಿರಬಹುದು, ಅವ್ರದ್ದೇನೋ ವೇತನದ ವಿಚಾರ ಇರಬಹುದು, ಭತ್ಯೆದಿರಬಹುದು, ಇಂಕ್ರಿಮೆಂಟ್ ಇರಬಹುದು, ಬಡ್ತಿ ವಿಚಾರ, ಏನೋ ಒಂದಷ್ಟು ವಿಚಾರಗಳಿರ್ತಾವಲ್ವಾ. ಇದನ್ನು ಇಟ್ಕೊಂಡು ಯಾರಾದರೂ ಪ್ರತಿಭಟನೆ ಮಾಡಿಬಿಟ್ರೆ 20 ವರ್ಷ 2 ದಶಕ ಜೈಲಿಗೆ ಹಾಕ್ಬಿಡ್ತೀನಿ ಅಂತ ಅಧ್ಯಕ್ಷ ಟ್ರಂಪ್ ಮಾತಾಡಿರೋದಿಲ್ಲಿ. ಸರ್ವಾಧಿಕಾರಿಯಾಗಿ ಅಮೆರಿಕ ಅಧ್ಯಕ್ಷ ವರ್ತನೆ ಮಾಡ್ತಾ ಇದ್ದಾರೆ ಅಂತ ಇಡೀ ವಿಶ್ವ ಚರ್ಚೆ ಮಾಡ್ತಾ ಇದೆ. ಇಲ್ಲಿ ಆಡಳಿತದಲ್ಲಿ ಮೂಗು ತೋರಿಸ್ತಾ ಇರತಕ್ಕಂಥ ಮಸ್ಕ್ ವಿರುದ್ಧವಾಗಿ ಜನಾಕ್ರೋಶ ವ್ಯಕ್ತವಾಗಿದೆ. ಇಲ್ಲಿ ಸರ್ಕಾರಿ ವೆಚ್ಚ ಕಡಿತಕ್ಕಾಗಿ ಜನವಿರೋಧಿ ಐಡಿಯಾವನ್ನು ಕೊಡ್ತಾ ಇರೋದು ಮಸ್ಕ್. ಇದರಿಂದ ವೆಚ್ಚ ಕಡಿಮೆ ಮಾಡ್ತೀನಿ ಅಂತ ಹೇಳಿ ಖಾಸಗಿ ವಲಯವನ್ನು ಇಂಪ್ರೂವ್ ಮಾಡ್ತಾ ಇದ್ದಾರೆ ಮಸ್ಕ್. ಇಲ್ಲಿ ಸರ್ಕಾರದ ಸೇವಾ ವಲಯ ಅಂತೇನಿತ್ತು, ಸರ್ಕಾರದ ಮೂಲಭೂತ ಜವಾಬ್ದಾರಿಗಳು ಅಂತೇನಿತ್ತು, ಆ ಎಲ್ಲ ಇಲಾಖೆಗಳನ್ನು ಮುಚ್ತಾ ಅಥವಾ ಅದನ್ನು ಕುಂಠಿತಗೊಳ್ಳುವಂತೆ ಮಾಡ್ತಾ ಇನ್ನೊಂದು ಕಡೆಗೆ ಪ್ರೈವೇಟ್ ಕಡೆಗೆ ಜಾಸ್ತಿ ಗಮನ ಹೋಗ್ತಾ ಇದೆಯಾ. ಇದರಿಂದ ಮಸ್ಕ್ನ ಟೆಸ್ಲಾ ಕಾರು ಖರೀದಿ ಮಾಡಬಾರ್ದು ಅಂತ ಹೇಳಿ ಅಮೆರಿಕನ್ನರೇ ಶುರು ಮಾಡಿದ್ದಾರೆ. ಇದೀಗ ಇದೇ ಟೆಸ್ಲಾ ಕಾರನ್ನು ನೀವು ಖರೀದಿ ಮಾಡಿ ಬಹಳ ಅದ್ಭುತವಾಗಿದೆ, ಚೆನ್ನಾಗಿದೆ ಅಂತ ಟ್ರಂಪ್ ಕೂತ್ಕೊಂಡಿದ್ದು ಕಾರಲ್ಲಿ. ಮೆಸೇಜೇ ಅದು, ಕಾರಲ್ಲಿ ಕೂತ ತಕ್ಷಣ ನೋಡಿ ಕಾರ್ ಚೆನ್ನಾಗಿದೆ ಅಂತ. ಬಟ್ ಅಮೆರಿಕ ಜನ ಏನು ಮಾಡ್ತಾ ಇದ್ದಾರೆ, ಮಸ್ಕ್ನ ನೀತಿಗಳ ವಿರುದ್ಧವಾಗಿ ನಾವು ಹೋರಾಟ ಮಾಡೋದು ಹೇಗೆ ಅಂದರೆ, ಮಸ್ಕ್ನ ಟೆಸ್ಲಾ ಕಾರುಗಳನ್ನು ಯಾರೂ ಖರೀದಿ ಮಾಡಬೇಡಿ. ಟೆಸ್ಲಾ ಕಾರು ಶೋರೂಮ್ ಮುಂದೆ ಪ್ರತಿಭಟನೆ ಜನ ಮಾಡ್ತಾ ಇದ್ದಾರೆ. ಆದರೆ ಈಗ ಪ್ರತಿಭಟನೆಯನ್ನೇ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹತ್ತಿಕ್ಕಿದ್ದಾರೆ. ಇಲ್ಲಿ ಆರ್ಥಿಕ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಂಥ ಎಲಾನ್ ಮಸ್ಕ್ಗೆ ಟ್ರಂಪ್ ನೆರವು ಸಿಗ್ತಾ ಇದೆ. ಇಲ್ಲಿ ಟೆಸ್ಲಾ ಕಾರುಗಳನ್ನು ನಾಶಪಡಿಸಿ ಅಕಸ್ಮಾತ್ ಸಿಕ್ಕಿಬಿದ್ದರೆ ಕಠಿಣ ಕ್ರಮ ಅಂತ ಹೇಳ್ತಾ ಇದ್ದಾರೆ. ಟೆಸ್ಲಾ ವಿರುದ್ಧ ಘರ್ಷಣೆಗೆ ಪ್ರಚೋದನೆ ಕೊಟ್ಟರೂ ಕೂಡ 20 ವರ್ಷ ಜೈಲಿಗೆ ಹಾಕ್ಬಿಡ್ತೀನಿ ಅಂತ. ಸೊ ಸಾಮಾಜಿಕ ಮಾಧ್ಯಮದಲ್ಲಿ ಅಮೆರಿಕ ಅಧ್ಯಕ್ಷ ಟ್ರಂಪ್ ಈ ಒಂದು ಪೋಸ್ಟನ್ನು ಮಾಡಿದ್ದಾರೆ.